ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಅರಣ್ಯದಲ್ಲಿ ಹುಲಿ ಹತ್ಯೆ ಪ್ರಕರಣ ಬೆನ್ನಲ್ಲೇ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಹುಲಿ ರಕ್ಷಿತ ಪ್ರದೇಶದಲ್ಲಿ ಹುಲಿಗಳ ರಕ್ಷಣೆ ಹಾಗೂ ಅರಣ್ಯ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಶ್ವಾನಗಳನ್ನ ಉನ್ನತೀಕರಣ ಮಾಡಲಾಗಿದ್ದು, ಹೊಸದಾಗಿ ಬೆಲ್ಜಿಯಂ ಶಫರ್ಡ್ ತಳಿಯ ಅವನಿ ಹಾಗೂ ತಾರಾ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಕಾಳಿ ಹುಲಿ ರಕ್ಷಿತ ಅರಣ್ಯದಲ್ಲಿ ಇದೀಗ 3 ಶ್ವಾನಗಳ ಕಣ್ಗಾವಲು ವ್ಯವಸ್ಥೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಹುಲಿಗೆ ವಿಷವಿಟ್ಟು ಕೊಂದು ಸಾಕ್ಷಿ ನಾಶದ ಪ್ರಯತ್ನ ಮಾಡಲಾಗಿದ್ದು, ದೊಡ್ಡ ಮಟ್ಟದ ಆಕ್ರೋಶದ ವ್ಯಕ್ತವಾದ ಬೆನ್ನಲ್ಲೇ ನಿರಂತರ ಹುಲಿ ಹತ್ಯೆ, ಕಾಡಲ್ಲಿ ಅಪರಾಧ ಕೃತ್ಯ ಹೆಚ್ಚಾಗ್ತಾ ಇದ್ದು, ಹುಲಿ ರಕ್ಷಿತಾರಣ್ಯದಲ್ಲಿ ಇದೀಗ ಹುಲಿಗಳ ರಕ್ಷಣೆ ಜೊತೆಗೆ ಅರಣ್ಯ ಅಪರಾಧ ಪತ್ತೆಗೆ ಶ್ವಾನದಳವನ್ನ ಉನ್ನತೀಕರಣ ಮಾಡಲಾಗಿದೆ. ಕಾಳಿ ಹುಲಿ ರಕ್ಷಿತಾರಣ್ಯದಲ್ಲಿ 2016ರಲ್ಲಿ ಕೇವಲ 1 ಶ್ವಾನದೊಂದಿಗೆ ಆರಂಭವಾಗಿದ್ದ ಕಾಳಿ ಹುಲಿ ರಕ್ಷಿತಾರಣ್ಯದ ಶ್ವಾನದಳ ಇದೀಗ ಹೊಸದಾಗಿ ಬೆಲ್ಜಿಯಂ ಶಫರ್ಡ್ ತಳಿಯ ಅವನಿ ಮತ್ತು ತಾರ ಎಂಬ 2 ಶ್ವಾನಗಳು ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದ್ದು, ಅರಣ್ಯ ಅಪರಾಧ ಪತ್ತೆಗೆ ವಿಶೇಷ ತರಬೇತಿ ಪಡೆದು ಸೇವೆಗೆ ಸಿದ್ಧವಾಗಿದೆ. ಅರಣ್ಯದ ಒಟ್ಟು ವಿವಿಧ 14 ತರಹದ ಅಪರಾಧ ಪತ್ತೆ ಕಾರ್ಯ ಮಾಡುವ ಈ ಶ್ವಾನಗಳು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದ ವನ್ಯಜೀವಿ ವಲಯದ ಸೇವೆಗೆ ಸಿದ್ಧವಾಗಿದೆ. ಅವನಿ ಮತ್ತು ತಾರ ಬಂಡೀಪುರದಲ್ಲಿ ಇರುವ ಅರಣ್ಯ ಇಲಾಖೆ ಡಾಗ್ ಸ್ಕ್ವಾಡ್ ತರಬೇತಿ ಕೇಂದ್ರದಲ್ಲಿ 2024ರ ಡಿಸೆಂಬರ್ ತಿಂಗಳಲ್ಲಿ ತರಬೇತಿ ಪ್ರಾರಂಭವಾಗಿತ್ತು. 5 ಹುಲಿ ಇರುವ ಪ್ರದೇಶಕ್ಕೆ 1 ಶ್ವಾನ ಎಂಬ ಗುರಿಯೊಂದಿಗೆ ತರಬೇತಿ ನೀಡಲಾಗಿದ್ದು, ಇಲಾಖೆ ತಾನೇ ತರಬೇತಿ ನೀಡಿದ ಶ್ವಾನಗಳ ಮೊದಲ ಬ್ಯಾಚ್ನ ಶ್ವಾನಗಳಾಗಿದೆ. ಬೆಲ್ಜಿಯಂ ಶಫರ್ಡ್ ತಳಿಯ ಈ ಶ್ವಾನಗಳಿಗೆ ಪ್ರಾಣಿಗಳ ಕಳ್ಳಬೇಟೆ, ಮರಕಳ್ಳ ಸಾಗಣೆ, ಶಸ್ತ್ರಾಸ್ತ್ರ ಪತ್ತೆ ಸೇರಿ ಒಟ್ಟು 14 ವಿಧದ ಅರಣ್ಯ ಅಪರಾಧ ಪತ್ತೆ ಕಾರ್ಯಗಳಿಗೆ ತರಬೇತಿ ನೀಡಲಾಗಿದೆ. 2016ರಿಂದ ಕಾಳಿ ಹುಲಿ ರಕ್ಷಿತಾರಣ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ವೀಪರ್ ಎಂಬ ಶ್ವಾನ ಇಲ್ಲಿಯ ತನಕ 120ಕ್ಕೂ ಹೆಚ್ಚು ಅರಣ್ಯ ಅಪರಾಧ ಪ್ರಕರಣವನ್ನ ಪತ್ತೆ ಹಚ್ಚಿದೆ. 11 ವರ್ಷ ಪ್ರಾಯದ ಕ್ವೀಪರ್ ಇದೀಗ ನಿವೃತ್ತಿ ಸಮಯ ಸಮೀಪಿಸ್ತಾ ಇದೆ. ಅದರ ಬೆನ್ನಲ್ಲೇ ಹೊಸ ಶ್ವಾನಗಳು ಸೇರ್ಪಡೆಗೊಂಡಿದೆ. ಹೊಸದಾಗಿ ಸೇರ್ಪಡೆಗೊಂಡ ಶ್ವಾನಗಳನ್ನ ದಾಂಡೇಲಿ ಅರಣ್ಯ ವಲಯದ ಡಿಆರ್ಎಫ್ಒ ವೆಂಕಟೇಶ್ ಅಮೀಲ್ ಸಾಬ್ ಅವರೊಂದಿಗೆ ಅರಣ್ಯ ಸಿಬ್ಬಂದಿ ದುಂಡು ಹಾಗೂ ಬೊಮ್ಮರವರು ಕೇರ್ ಟೇಕರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಅರಣ್ಯ ಇಲಾಖೆಯ ಕ್ಯಾಮೆರಾಗಳನ್ನ ಕದ್ದ ಕಳ್ಳರನ್ನ ಈ ಹೊಸ 2 ಶ್ವಾನಗಳು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಅರಣ್ಯ ಅಪರಾಧ ಕೃತ್ಯ ಪತ್ತೆಗೆ ಈ 2 ಶ್ವಾನಗಳು ಮತ್ತಷ್ಟು ಬಲ ತುಂಬಿದೆ. ಒಟ್ನಲ್ಲಿ ಇತ್ತೀಚೆಗೆ ಕಾಳಿ ಹುಲಿ ರಕ್ಷಿತ ಅರಣ್ಯದಲ್ಲಿ ಹೆಚ್ಚಾಗುತ್ತಿರುವ ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷದಲ್ಲಿ ಅಪರಾಧ ಕೃತ್ಯ ತಡೆಗೆ ಅರಣ್ಯ ಇಲಾಖೆ ಶ್ವಾನಗಳ ಹೊಸ ಶಕ್ತಿಯಾಗಿ ಪರಿಣಮಿಸಿದ್ದು, ಅರಣ್ಯ ಅಪರಾಧಿಗಳ ಹುಟ್ಟಡಗಿಸಲು ಮತ್ತಷ್ಟು ಬಲ ತಂದಿದೆ. ಸರ್, ಇದು ನಮ್ಮ ಕರ್ನಾಟಕದಲ್ಲಿ ಡಿಸೆಂಬರ್ 2024 ಹೋದ ವರ್ಷ ಬಂಡೀಪುರದಲ್ಲಿ ಹೊಸದಾಗಿ ಶ್ವಾನದಳ ತರಬೇತಿ ಕೇಂದ್ರವನ್ನು ಆರಂಭಿಸಿದರು. ಬಂಡೀಪುರ ಟೈಗರ್ ರಿಸರ್ವ್ ಅವರಲ್ಲಿ ಡಾಕ್ಟರ್ ಅಮೃತ್ ಎಸ್ ಹಿರಣ್ಯ ಅಂತ ಮಾಸ್ಟರ್ ಟ್ರೈನರ್ ಇದ್ದಾರೆ ಬೆಂಗಳೂರವರು. ಅವ್ರ ಜೊತೆ MOU ಮಾಡಿಕೊಂಡು ಅವರು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಶ್ವಾನದಳಕ್ಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರು ಈಗ ಆಲ್ರೆಡಿ ಒಂದು ಬ್ಯಾಚು ಟ್ರೈನ್ ಮಾಡಿದ್ದಾರೆ, ನಮ್ಮ ಬ್ಯಾಚು. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬ್ಯಾಚಲ್ಲಿ ಎಲ್ಲ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಗೆ 5 ಟೈಗರ್ ರಿಸರ್ವ್ ಇದೆ. ಪ್ರತಿ ಟೈಗರ್ ರಿಸರ್ವ್ಗೆ 2 ಡಾಗ್ ಅಂತ ಅಲಾಟ್ ಮಾಡಿ 10 ಡಾಗ್ನ ಫಸ್ಟ್ ಬ್ಯಾಚಲ್ಲಿ ಡಾಕ್ಟರ್ ಅಮೃತ್ ಅವರು ಟ್ರೈನ್ ಮಾಡಿಕೊಟ್ಟಿದ್ದಾರೆ. ಅವರು ಬಂದ್ಬಿಟ್ಟು ಭಾರತದ ಏಕಮಾತ್ರ ಶ್ವಾನ ಮನೋವೈದ್ಯ ತಜ್ಞರು. ಅವರು ನ್ಯೂಜಿಲೆಂಡಲ್ಲಿ ಕೋರ್ಸ್ ಮುಗಿಸ್ಕೊಂಡು ಬಂದು ಅದರಲ್ಲಿ ತುಂಬ ಪರಿಣಿತಿಯನ್ನು ಹೊಂದಿದ್ದಾರೆ ಟ್ರೈನಿಂಗ್ ಕೊಡೋದರಲ್ಲಿ. ಅಲ್ಲಿ ನಮ್ಮ ಬ್ಯಾಚಲ್ಲಿ ಎಲ್ಲ ಶ್ವಾನಗಳು ಬಂದು ಬೆಲ್ಜಿಯನ್ ಮೆಲ್ನೋವಾ ಅಂತ ಈ ಒಳ್ಳೆ ತಳಿ. ಇದು ಸರ್ವಿಸ್ ಡಾಗಲ್ಲಿ ಬೆಸ್ಟ್ ಡಾಗ್ ಅಂತಾರೆ, ಬೆಲ್ಜಿಯನ್ ಬ್ರೀಡು. ಅಲ್ಲಿ ಎಲ್ಲ 5 ಟೈಗರ್ ಇದನ್ನು 10 ಫೀಮೇಲ್ ಡಾಗ್ಸನ್ನ ಸೆಲೆಕ್ಟ್ ಮಾಡಿದ್ದಾರೆ. ಫೀಮೇಲ್ ಯಾಕಂತಂದರೆ ಈಗ ಮೇಲ್ ಡಾಗ್ ಕಂಪೇರ್ ಮಾಡಿದರೆ ಇದು ಹಾರ್ಮೋನಲ್ ಇದು ಡಿಸ್ಟ್ರಾಕ್ಷನ್ ಆಗೋಲ್ಲ. ಮೇಲ್ ಡಾಗ್ ಆದರೆ ಡ್ಯೂಟಿ ಮಾಡಬೇಕಾದ್ರೆ ಯಾವ್ದಾದ್ರು ಫೀಮೇಲ್ ಡಾಗ್ ಸೆಂಟ್ ಸಿಕ್ಬಿಡ್ತಂದರೆ ಡಿಸ್ಟ್ರಾಕ್ಟ್ ಆಗಿ ಡ್ಯೂಟಿಲಿ ಕಂಜೆಸ್ಟೆಡ್ ಆಗುತ್ತೆ, ಟಫ್ ಆಗುತ್ತೆ, ಡಿಫಿಕಲ್ಟ್ ಆಗುತ್ತೆ ಅಂತ ಎಲ್ಲ ಶ್ವಾನಗಳನ್ನು ಫೀಮೇಲ್ ಶ್ವಾನ ಸೆಲೆಕ್ಟ್ ಮಾಡಿ ಟ್ರೈನ್ ಮಾಡ್ತಾರೆ. ಇದು ಆಹಾರ ಅಂದರೆ ನಾವು ನಮ್ಮ ಡಾಕ್ಟರ್ ಹತ್ರ ಮೆಡಿಕಲ್ ಚೆಕಪ್ ಹೋಗ್ತೀವಿ, ಮಂತ್ಲಿ ಹೋಗ್ತೀವಿ, ಇಲ್ಲ 2 ಮಂತ್ಸಿಗೊಮ್ಮೆ ಹೋಗ್ತೀವಿ. ಅವರು ಡಯಟ್ನ ರೆಕಮೆಂಡ್ ಮಾಡ್ತಾರೆ. ನಾರ್ಮಲಾಗಿ ಡ್ರೈ ಫೀಡ್ ಇಷ್ಟು ಗ್ರಾಮ್ ಅಂತ, ಮತ್ತು ಡೈಲಿ ಮೀಟ್ಸ್ ಇರುತ್ತೆ, ಮತ್ತು ಬಾಯ್ಲ್ಡ್ ಎಗ್ಗು, ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಮೊಸರು ಕೊಡ್ತಾಯಿದ್ವಿ.
ಸರ್ ಮತ್ತು ಇದೇನು ಎರಡು ಶ್ವಾನಗಳಿದ್ದಾವೆ, ಇಲ್ಲಿವರೆಗೆ ಎಷ್ಟು ಕೇಸ್ಗಳನ್ನು ಸಾಲ್ವ್ ಮಾಡಿದೆ ಸರ್? ಇಲ್ಲ, ಈಗ ಇದು ಡಿಸೆಂಬರ್ 2025 ಈಗ ಬಂದುಬಿಟ್ಟು ಒಂದು ತಿಂಗಳಾಗಿದೆ ಅಷ್ಟೇ. ಈ ಒಂದು ತಿಂಗಳಲ್ಲಿ ಈಗ ಆಲ್ರೆಡಿ ನಾವು 5 ಕೇಸನ್ನ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ 2 ಕೇಸು ಸ್ಯಾಂಡಲ್ ಕೇಸ್ನೂ ಅಟೆಂಡ್ ಮಾಡಿದ್ವಿ. ಹೌದು ಸರ್, ಈಗ ಹೊರಗಿನ ಶ್ವಾನಗಳಿಗೆ ಇದಕ್ಕೆ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ಮಾಡಿದ್ದೀರಾ? ಅಂದರೆ ಹೊರಗಿನ ಜನರಿಗೆ ಟ್ರೈನಿಂಗ್? ಇಲ್ಲ, ಆ ಥರ ಏನಿಲ್ಲ. ನಾವು ಸ್ಪೆಷಲಿ ಇಲಾಖೆಗೆ ಮಾತ್ರ ಟ್ರೈನ್ ಮಾಡ್ತಾ ಇರಲ್ಲ. ಸೀಮಿತವಾಗಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಮೀನ್ ಸಾಬ್ ಸೋಲಾಪುರ್ ಅಂತ, DRF. ಇವರು ತಾರಾ ಹ್ಯಾಂಡ್ಲರ್ ದೊಂಡೂರಾಜ್ ಅಂತ, ಇವು ಅವಣಿ ಹ್ಯಾಂಡ್ಲರ್ ಬೊಮ್ಮು ಅಂತ. ಕ್ಯಾಮರಾಮನ್ ಲತೇಶ್ ಚಾಟ್ನ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ.